ಕುಮಾರಸ್ವಾಮಿ ಅವರು ನಾವೆಲ್ಲೋ ಕೂತಿದ್ದೋ ಬಲವಂತವಾಗಿ ಬಂದ್ಬಿಟ್ರು, ನಮ್ಮನ್ನ ಮುಖ್ಯಮಂತ್ರಿ ಮಾಡಿರೋ ಬೇಡ 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 ಅಂದ್ರು ಮುಖ್ಯಮಂತ್ರಿ ಮಾಡಿ ಅಂತ ಬೇಡ್ಕೊಂಡ್ರು ಅಂತ ಪಾಪ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ವಿಚಾರಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಿ ಹೋದಂಥ ಸಂದರ್ಭದಲ್ಲಿ ದಯಮಾಡಿ ಇದನ್ನ ಬಿಡಿ ಸ್ವಾಮಿ ಅಂತ ಹೋಗಿ ಕೇಳ್ಕೊಂಡ್ರು. ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂಥ ಉದಾಹರಣೆ ಇದೆ. ಬೇಕಾದ್ರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು, ಈ ಮಾತನ್ನ ಹೇಳಿದೀವಿ ಇಲ್ವಾ ಅಂತ. ನಂತರ ಅದೇ ರೈತರು ದೊಡ್ಡಗೌಡರು ತಗೋಯ್ತಾರೆ, ನಿಮ್ಮ ಮಗ 2ನೇ ಸಾರಿ ಈ ಒಂದು ಕರ್ಮಕಾಂಡಕ್ಕೆ ಕಾರಣಕರ್ತರಾದಂಥ ನಿಮ್ಮ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗವ್ರೆ, ಎಲ್ಲ ಸದಾನಂದ ಗೌಡರು ಎಲ್ಲವನ್ನು ಕೂಡ ರೆಡ್ ಝೋನ್ ಇಂದ ಬಿಡುಗಡೆ ಮಾಡಿದ್ದಾರೆ, ದಯಮಾಡಿ ನಿಮ್ಮ ಮಗನಿಗೆ ಹೇಳಿ, ಮುಖ್ಯಮಂತ್ರಿಗೆ ಹೇಳಿ, ದಯಮಾಡಿ ನೀವು ಅದನ್ನು ಬಿಡಿಸ್ಬೇಕು, ರೆಡ್ ಝೋನ್ ಇಂದ ಬಿಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂದಾಗ ಪಾಪ ಅವತ್ತು ದೇವೇಗೌಡರು ಅವತ್ತು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಅವತ್ತು ಗೌಡರು ಯಾವುದೇ ತೀರ್ಮಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನನ್ನ ಮಗ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಹೋಗ್ರಪ್ಪ ದಯಮಾಡಿ ಅಂತ ಮಾತನ್ನ ರೈತರಿಗೆ ಹೇಳ್ಕೊಡ್ತಕ್ಕಂಥ ಸ್ಪಷ್ಟವಾದಂಥ ಆತ್ಮಾವಲೋಕನ ಮಾಡಬೇಕಾದಂಥ ವಿಚಾರ ಸನ್ಮಾನ್ಯ ದೊಡ್ಡಗೌಡರು ಕೂಡ ಆತ್ಮಾವಲೋಕನ ವಿಚಾರದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಅದಾಯಿತು, ನಮ್ಮ ಸರ್ಕಾರ ನಮ್ಮ ಬೇರೆ ಬೇರೆ ವಿಚಾರಗಳಿಂದ ನಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಹೋಯಿತು. 2020ಕ್ಕೆ ಮತ್ತೆ ಯಡಿಯೂರಪ್ಪನವರು ಹೌಸಲ್ಲಿ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರೇ ನೀವು ಯಾರನ್ನ ಬೆಳೆಸಕ್ ಕೊಟ್ಟಿದ್ದೀರಾ ಅವರಿಂದ ಒಂದು ದಿವಸ ನಿಮಗೆ ಪ್ರಾಯಶ್ಚಿತ್ತ ಪಡ್ಬೇಕಾಗ್ತದೆ. ನೀವು ಅವರ ಲಾಂಛನ ಅದೇನು ಹೇಳ್ತಾರಲ್ಲ ರಮೇಶ್ ಬಾಬಣ್ಣ, ಅವರ ಲಾಂಛನ ನಾಗರಾವು ಯಾರು ಹೇಳೋ ಮಾತಿದು ಹೌಸಲ್ಲಿ ಯಡಿಯೂರಪ್ಪನವ್ರು ಹೇಳೋ ಮಾತು. ಇವತ್ತು ಪಾಪ ಈ ಯಾರಿಗೆ ಪಾಪ ಬಂದದೋ, ಯಾರು ಪ್ರಾಯಶ್ಚಿತ್ತ ಪಡ್ತಾರೋ ಇಬ್ರು ತಗೊಳ್ತಾರೆ ಈಗ. ಇದಾದ ನಂತರ 2020ನೇ ಇಸ್ವಿನಲ್ಲಿ ಕುಮಾರಣ್ಣ ಅವ್ರು ಹೇಳೋರು, ಚೆನ್ನಾಗಿ ಹೇಳೋರೆ, 1,000 ಎಕರೆನ KIDB ಕೊಟ್ಬಿಟ್ರು. KIDBಗೆ ಕೊಡುವಂಥ ಸಂದರ್ಭದಲ್ಲಿ ಪಾಪ ಯಾರೋ ತಿಮ್ಮೇಗೌಡರು ಅನ್ನೋರಿಗೆ ಸಿದ್ದರಾಮಯ್ಯನವರು ನೀನು ಯಾವುದೋ ನಿಂದು ಲೋನ್ ಅದೇ ಸರ್ಕಾರದಲ್ಲಿ 1 ಟೈಮ್ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ, ನೀನು ಇದನ್ನ ಇಂಡಸ್ಟ್ರೀಸ್ನೆಲ್ಲ ಮಾಡಿ ಅಲ್ಲಿಂದ ಜಾಗ ಮಾರ್ಬಿಡ್ಬಾ ಅಂತ ಅಂದ್ರು ಅಂತ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಅವರು ಮಾತಾಡ್ತಕ್ಕಂಥ ಒಂದೊಂದು ಮಾತಿಗೂ ಕೂಡ ಬೆಲೆ ಇರಬೇಕು, ತೂಕ ಇರಬೇಕು, ಆಧಾರ ಇರಬೇಕು. ಬೆಲೆ ತೂಕ ಆಧಾರ ಇಲ್ದಿರ್ತಕ್ಕಂಥ ವ್ಯಕ್ತಿ ಮಾತಾಡಿದ್ರೆ ಅವರು ಕನಿಷ್ಠ ವ್ಯಕ್ತಿ ಆಗ್ಬಿಡ್ತಾರೆ. ಜನಗಳ ಮುಂದೆ ಆಡ್ಕೊಳ್ಳಿಕ್ಕೆ ಅವರೇ ಜಾಗ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಕುಮಾರಣ್ಣವರೇ, ಸನ್ಮಾನ್ಯ ತಿಮ್ಮೇಗೌಡರು 1,000 ಎಕರೆ ಅಕ್ವೈರ್ ಮಾಡಿಸಿದ್ದು ಸತ್ಯ. ಅಕ್ವೈರ್ ಮಾಡಿದವ್ರು ಯಾರು? ಈ ರೆಡ್ ಝೋನ್ ಇಂದ, ಈ ಒಂದು ವ್ಯಾಪ್ತಿಯಿಂದ 9,000 ಚಿಲ್ಲರೆ ಎಕರೆಯಿಂದ 1,000 ಎಕರೆನ ಬಿಡಿಸ್ಕೊಟ್ಟವರು ಯಡಿಯೂರಪ್ಪನವರು. ಯಾರು ಇವತ್ತು ನೀವು ಪ್ರಾಯಶ್ಚಿತ ಯಾತ್ರೆ ಮಾಡ್ಲಿಕ್ಕೆ ಹೊಂಟಿದಾರಲ್ಲ ಯಡಿಯೂರಪ್ಪನವರು, ಆ ರೆಡ್ ಝೋನ್ ಇಂದ ಬಿಟ್ಟು ಅದು KIDBಗೆ ಅವ್ರ ಜಾಗನ ಮಾತ್ರ ಅಕ್ವೈರ್ ಮಾಡಿದ್ರು. ಸಂಪೂರ್ಣ ಅವ್ರ ಜಾಗ ಅಲ್ಲ, 350 ಎಕರೆನೋ 400 ಎಕರೆ ಮಾತ್ರ ತಿಮ್ಮೇಗೌಡರು ಜಾಗ ಅದು, ಇನ್ನು ಮಿಕ್ಕಿದ್ದೆಲ್ಲ ರೈತರ ಜಾಗ ಅದು. ತಿಮ್ಮೇಗೌಡರು ಮಾಡಿದಂಥ ಅವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಯಾರು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರು ಯಡಿಯೂರಪ್ಪನವ್ರು ಸೇರಿ ತಿಮ್ಮೇಗೌಡರಿಗೆ ಆ ಜಾಗನ ಅಕ್ವೈರ್ ಮಾಡಿದ್ರು, ದುಡ್ಡು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ದುಡ್ಡು ಕೊಟ್ಟರು. ಅಂದ್ರೆ ಅವತ್ತು ಹೇಳ್ತವ್ರೆ, ಸಿದ್ದರಾಮಯ್ಯ ಅವರೆಲ್ಲ ಕಿಕ್ ಬ್ಯಾಕ್ ತಗೊಂಡಿರೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮ್ಮ ಆತ್ಮೀಯ ಸ್ನೇಹಿತರಿದಾರಲ್ಲ ಇವಾಗ, ಯಾರನ್ನ ತಪ್ಪಿಕೊಂಡು ಇಬ್ರು ಒಬ್ರಿಗೊಬ್ರು ತಪ್ಪಾಡ್ತಿದ್ದೀರಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ಇವರು ತಿಮ್ಮೇಗೌಡರಿಗೆ ಅದನ್ನ 1,000 ಎಕರೆನ ಅವ್ರ ಹತ್ರ ಕಿಕ್ ಬ್ಯಾಕ್ ತಗೊಂಡಂತವ್ರು.